ಹಂಗಾಗಿ ನಿಮ್ಮ ಸೇವೆ ನಿಜವಾಗ್ಲೂ ಬಹಳ ಗ್ರೇಟ್. ಅದನ್ನ ಮುಂದುವರಿಸಿ. ಅದಕ್ಕೆ ಪ್ರಪಂಚದಲ್ಲಿ ದೇವರು ಸೃಷ್ಟಿ ಮಾಡಿರುವಂತಹ ಅಷ್ಟು ವಸ್ತುಗಳಲ್ಲಿ ಬರೀತೀ ಸುಂದರವಾಗಿರುವ ವಸ್ತು ಅಂದ್ರೆ ಅದು ಹೂನೆ ಅಲ್ವಾ? ಅಂತ ಹೂಗಳು ನಿಮ್ಮ ಕೈಯಿಂದ ಎಲ್ಲರ ಅಭಿಲಾಷೆ ಈಡೇರೋದಕ್ಕೆ, ದೇವಸ್ಥಾನಗಳಿಗೆ ಅಥವಾ ವ್ಯಕ್ತಿ ಗೌರವ ತಂದುಕೊಡೋದಕ್ಕೆ, ವ್ಯಕ್ತಿಯ ಕೊರಳಿಗೆ ಅವು ಹೋಗ್ತಾ ಇವೆ. ಅದನ್ನ ಬಹಳ ಚಾಚುತಪ್ಪದೆ ಬಹಳ ಅದ್ಭುತವಾಗಿ ನೀವು ಮನಸಾರೆ ಮಾಡ್ತಾ ಇದ್ದೀರಿ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಮುಗಿಸೋದಕ್ಕೆ ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಾವೆಲ್ಲರೂ ಜೀವನದಲ್ಲಿ ಏನು ಅನ್ಕೊಡ್ತೀವಿ ಅಂತಂದ್ರೆ, ವಯಸ್ಸಾಯ್ತಾ ಅಂತ ಆಕ್ಚುಲಿ ಒಂದು 60 ವರ್ಷ ಬಹಳ ಚೆನ್ನಾಗಿ ಕೆಲಸ ಮಾಡ್ಬೋದು. ಅದಾದ್ಮೇಲೆ ಎಲ್ಲರೂ ರಿಟೈರ್ಮೆಂಟ್, ಗೌರ್ಮೆಂಟು ರಿಟೈರ್ಮೆಂಟ್ ಕೊಡುತ್ತೆ. ಮಕ್ಕಳಿಗೆ ಮದುವೆ ಮಾಡಿದ್ಮೇಲೆ ನಾವು ರಿಟೈರ್ಮೆಂಟ್ ಹೋಗ್ಬೋದು. ಆರಾಮಾಗಿ ಮನೆಯಲ್ಲಿರುವಂಥ ಮಗ ಸೊಸೆ ನಮ್ಮನ್ನು ನೋಡ್ಕೊಳ್ತಾರೆ, ಅಥವಾ ಮಗಳು ಹಳೆಯ ನೋಡ್ಕೊಳ್ತಾರೆ ಅನ್ನುವಂಥ ಭಾವನೆಗೆ ನಮ್ಮ ಸಮಾಜ ಬಂದ್ಬಿಟ್ಟಿದೆ. ಆದರೆ ನಿಜವಾಗ್ಲೂ ಜೀವನ ಅಷ್ಟೇನಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಹಾಕಿದ್ರೆ, ಒಂದು ಅದ್ಭುತವಾಗಿರ್ತಕ್ಕಂತಹ ಜೀವನ ಒಂದು ರೂಪಕವಾಗಿ ನಮಗೆ ಕಾಣುತ್ತೆ. ಒಂದು ಕಥೆ ಇದೆ. ಆಕ್ಚುಲಿ ಕಥೆ ಅಂದರೆ ನಿಜವಾಗಿ ನಡೆದಿರುವಂಥ ಕಥೆ. ಭಾರತದಲ್ಲ, ಅಮೆರಿಕ. ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಒಬ್ಬ ವ್ಯಕ್ತಿ. ಅವನು ಇಂಡಿಯಾನಾ ಅಂತ ಒಂದು ಸ್ಟೇಟ್ ಇದೆ ಅಮೆರಿಕದಲ್ಲಿ, ಕರ್ನಾಟಕ ಏನು ರಾಜ್ಯ ಇದೆಯೋ ಹಾಗೆ ಒಂದು ಸ್ಟೇಟ್ ಇದೆ. ಅಲ್ಲಿ 1890ರಲ್ಲಿ ಹುಡ್ತಾನೆ ಅವನು. ಅವನ ಜೀವನವನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ, ಅವನು 5 ವರ್ಷ ಇದ್ದಾಗ ಅಪ್ಪ ತೀರ್ಕೊಳ್ತಾನೆ. ಅಮ್ಮ ಜೊತೆಗೆ 3 ಜನ ಮಕ್ಕಳಲ್ಲಿ ಇವನೇ ದೊಡ್ಡವನು, ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ದೊಡ್ಡವನು. ಮನೆಗೆ ತಿನ್ನೋದಕ್ಕೆ ಏನೂ ಇಲ್ಲ, ಅಪ್ಪನೇ ಮೇನ್ ದುಡ್ಕೊಂಡ್ಬರ್ತಿದ್ದ. ತಾಯಿ ಏನಂದು, ಮಗನೇ ದೊಡ್ಡವನಿದೆಯಾ ನೀನು ಇಡೀ 2 ತಮ್ಮ ಮತ್ತು ತಂಗಿನ ನೋಡ್ಕೋ, ನಾನು ಹೋಗಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ಬರ್ತೀನಿ. ತಾಯಿ ಕೆಲಸಕ್ಕೆ ಹೋದ್ಲು. ಅವನಿಗೆ 6 ವರ್ಷ. ಅವಾಗ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ತಾಯಿಗೆ ಟೈಮ್ ಆಗ್ತಿರಲಿಲ್ಲ, ಅವನೇ ಅಡುಗೆ ಮಾಡೋದು ಕಲ್ತ. ಅವನು 7ನೇ ವರ್ಷಕ್ಕೆ ಅತೀ ಉತ್ಕೃಷ್ಟವಾಗಿರ್ತಕ್ಕಂಥ ರುಚಿಯಾದ ಅಡುಗೆನ ಮಾಡೋದು ಕಲ್ತ. ತಮ್ಮ ತಂಗಿನ ನೋಡ್ಕೊಳ್ಳೋಕೆ ಶುರು ಮಾಡ್ದ. ಅಮೆರಿಕದಲ್ಲಿ 2ನೇ ಮದುವೆ ಸಾಮಾನ್ಯ. ನಮ್ಮಲ್ಲಿ ದೊಡ್ಡ ಒಂದು ತಪ್ಪು ಅನ್ನೋ ಥರ ನಾವು ಭಾವಿಸ್ತೀವಿ. ಹಾಗೇನು ಇರಲಿಲ್ಲ ಆಗಿನ ಕಾಲದಿಂದಲೂ ಕೂಡ. ತಾಯಿ 2ನೇ ಮದುವೆ ಆಗ್ತಾರೆ. ಆ ತಂದೆ ಈ ಸ್ಯಾಂಡರ್ಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಮನೆಯಿಂದ ಜಗಳ ಆಡ್ಕೊಂಡು 13ನೇ ವರ್ಷಕ್ಕೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಮೇಲೆ ಜೀವನಕ್ಕೆ ಏನಾದರೂ ಬೇಕಲ್ಲ, ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಾನೆ. ಆದರೆ ಒಂದೊಂದು ಆಸೆ ಇರುತ್ತೆ, ಏನು ಅಂದರೆ ಮಿಲಿಟರಿಯಲ್ಲಿ ಸೇರಬೇಕು ಅಂತ. ಅವನಿಗೆ ಇನ್ನೂ 13 ವರ್ಷ ಅವಾಗ. ಮಿಲಿಟರಿಯಲ್ಲಿ ಸೇರಬೇಕಾದ್ರೆ 16 ವರ್ಷ ಆಗಿರಲೇಬೇಕು ಅನ್ನುವಂಥ ರೂಲ್ ಇರುತ್ತೆ. ಆದರೆ ಸುಳ್ಳು ಹೇಳಿ ಹೈಟ್ ಅದು ಚೆನ್ನಾಗಿರುತ್ತೆ ಅಂತ ಸೇರ್ಕೊಳ್ತಾನೆ. ಆದರೆ 1ನೇ ವರ್ಷಕ್ಕೆ ಮಿಲಿಟರಿಯಲ್ಲಿ ಗೊತ್ತಾಗುತ್ತೆ ಇವನು ಹೇಳಿದ್ದು ಸುಳ್ಳಿದೆ ಅಂತ ಹೇಳಿ ಮಿಲಿಟರಿಯಿಂದ ಹೊರಗಡೆ ತೆಗೆದ. 14 ವರ್ಷ ಅವನು ಹೊರಗಡೆ ಬಂದಮೇಲೆ ಪ್ರಪಂಚದಲ್ಲಿ ಏನೆಲ್ಲ ಕೆಲಸಗಳಿದ್ವು ಎಲ್ಲ ಕೆಲಸ ಮಾಡ್ತಾನೆ. ಟೈರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಅಲ್ಲಿ ಅವನಿಗೆ ಗಳಿಸಿರೋ ಹಣ ಸಾಕಾಗಲ್ಲ, ಇನ್ನೂ ಹೆಚ್ಚಿಗೆ ಹಣ ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಬಲ್ಬ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಇನ್ಶೂರೆನ್ಸ್ಗಳನ್ನು ಮಾಡ್ತಾನೆ ಜನರಿಗೆ ಎಲ್ಲರಿಗೂ. ಅದಾದ್ಮೇಲೆ ಒಂದಿಷ್ಟು ಹಣ ಕೂಡಿಟ್ಟು ತಾನೇ ಒಂದು ಬಲ್ಬ್ ಕಂಪ್ನಿಯನ್ನು ಶುರು ಮಾಡ್ತಾನೆ. ಬಲ್ಬ್ ತಯಾರಿಸ್ತೀವಿ, ಆ ಕಂಪ್ನಿ ಲಾಸ್ ಆಗುತ್ತೆ. ಈ ಥರದ ಎಷ್ಟೋ ಕೆಲಸಗಳನ್ನ ಮಾಡ್ತಾ 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 ಅವನು ಲಾಸಿಗೆ ಆಗ್ತಾನೆ. ಆ್ಯಕ್ಚುಲಿ ಸುಮಾರು ಒಂದು 100ಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತಾನೆ. ನಾನು ಯಾಕೆ ಅಂಶವನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೋ ಸರಿ ಕಷ್ಟಪಟ್ಟು ಕೆಲಸ ಮಾಡಿದಾಗಲೂ ಕೂಡ ನಮ್ಮ ಹತ್ರ ಹಣ ಉಳಿಯಲ್ಲ. ಜೀವನದಲ್ಲಿ ಬೇಸರ ಅನಿಸುತ್ತೆ, ದೇವರು ಎಲ್ಲಾರು ಕಷ್ಟ ಎಲ್ಲ ನನಗೆ ಕೊಟ್ಬಿಟ್ಟಿದ್ದಾನಲ್ಲಪ್ಪ, ಏನು ಮಾಡಿದ್ರು ಕೈ ಕೊಡ್ತಾ ಇರಲಿಲ್ಲ ಅಂತ ನಾವು ಭಾವಿಸ್ತೀವಲ್ಲ. ಅವನಿಗೂ ಹಾಗೆ ಅನಿಸುತ್ತೆ. ಆದರೆ ಅವನಿಗೆ ಅನಿಸಿದ್ದೇನು ಅಂದರೆ, ಜೀವನ ಎಷ್ಟು ಸರಳವಾಗಿ ತಗೋಬಾರ್ದು, ಏನೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಹೆಸರು ಗಳಿಸಬೇಕು, ಹಣ ಗಳಿಸಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಒಂದು ಸರ್ವಿಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾನೆ. ಸರ್ವಿಸ್ ಸ್ಟೇಷನ್ ಅಂದರೆ ಪೆಟ್ರೋಲ್ ಹಾಕ್ತಾರೆ, ಏರ್ನ ತುಂಬ್ತಾರೆ ಟೈರ್ಗಳಿಗೆ, ಅಂತ ಒಂದು ಸ್ಟೇಷನ್ ಕೆಲಸ ಮಾಡ್ತಾನೆ. ಒಂದಿಷ್ಟು ಹಣ ಕೂಡಿದ ಮೇಲೆ ಒಂದು ಯೋಚನೆ ಬರುತ್ತೆ ಅವನಿಗೆ, ನಾನು ಇಷ್ಟೆಲ್ಲ ಕೆಲಸಗಳು ಮಾಡಿದ್ರು ಕೂಡ ನಾನು ಸಕ್ಸಸ್ ಆಗ್ತಾ ಇಲ್ಲ, ಯಾಕೆ? ನನಗೆ ಏನು ಚೆನ್ನಾಗಿರೋ ಕೆಲಸ ಗೊತ್ತಿದೆ, ಅದನ್ನು ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾನೆ. ಅವನಿಗೆ ಅನಿಸಿದ್ದು, ನಾನು 7 ವರ್ಷಕ್ಕೆ ಶುರು ಮಾಡಿರುವಂಥ ಕೆಲಸ ಇದೆಯಲ್ಲ, ಅಡಿಗೆ ಕೆಲಸ, ಅದು ಯಾಕೆ ನಾನು ಮಾಡಬಾರ್ದು ಅನ್ನುವಂಥ ಯೋಚನೆ ಮಾಡಿ ಫ್ರೈಡ್ ಚಿಕನನ್ನು ತಯಾರು ಮಾಡ್ತಾನೆ. ಆ ಚಿಕನ್ನ ತಯಾರು ಮಾಡಿ ಅದೇ ಸರ್ವಿಸ್ ಸೆಂಟರ್ನ ಪಕ್ಕ ಒಂದು ಸಣ್ಣ ಗುಡ್ಸು ಥರದಲ್ಲಿ ಒಂದು ಹೋಟೆಲ್ ಹಾಕ್ಕೊಂಡು ಅದನ್ನು ಮಾರಕ್ಕೆ ಶುರು ಮಾಡ್ತಾನೆ. ಆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಬರೋರೆಲ್ಲ ಹಾಗೆ ನಿಂತ್ಕೊಂಡು ಆ ಫ್ರೈಡ್ ಚಿಕನ್ನ ತಿನ್ಕೊಂಡು ಹೋಗ್ತಿರ್ತಾರೆ. ಜನರಿಗೆ ರುಚಿ ಇಷ್ಟ ಆಗುತ್ತೆ. ತುಂಬ ಜನ ಆ ಸ್ಟೇಷನ್ಗೆ ಡೀಸೆಲ್ ಪೆಟ್ರೋಲ್ ಹಾಕೊಳ್ಳೋ ಬಂದು ತಿನ್ನೋದು ಬರ್ತಾರೆ. ಎಷ್ಟೋ ಜನ ಅಲ್ಲಿ ಚೆನ್ನಾಗಿದೆ ತಿನ್ಕೊಂಡು ಹೋಗೋಣ ಬಾ ಅಂತ. ಅದು ಸ್ವಲ್ಪ ಪಾಪ್ಯುಲರ್ ಆಗುತ್ತೆ. ಪಾಪ್ಯುಲರ್ ಆದಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ದೊಡ್ಡ ಹೋಟೆಲ್ ತೆಗಿತಾರೆ. ಆ ಹೋಟ್ಲಲ್ಲಿ ಒಂದ್ಸರಿ ಆ ಕೆಂಟಕಿ ಅನ್ನುವಂತಹ ಸ್ಟೇಟ್, ಆ ಸ್ಟೇಟ್ನ ಗವರ್ನರ್ ಬರ್ತಾನೆ. ಆ ಗವರ್ನರ್ ಬಂದು ಟೇಸ್ಟ್ ನೋಡ್ತಾನೆ. ಅವನಿಗೆ ತುಂಬ ಖುಷಿ ಆಗುತ್ತೆ, ಇಡೀ ರಾಜ್ಯದಲ್ಲಿ ಇರೋಂಥ ಒಳ್ಳೆ ಚಿಕನ್ ನೀನು ಕೊಡ್ತಾ ಇದೆಯಾ ಅನ್ನುವಂಥ ಹೆಸರಿನ ಅದಕ್ಕೆ ಏನು ಮಾಡ್ತಾನೆ,
ಇದು ಕರ್ನಲ್ ಅನ್ನುವಂಥ ಬಿರುದನ್ನು ಕೊಡ್ತೀನಿ ಅಂತ ಕೊಟ್ಬಿಟ್ಟು ಹೋಗ್ತಾನೆ. ಅವತ್ತಿಂದ ಕರ್ನಲ್ ಸ್ಯಾಂಡರ್ಸ್ ಅಂತ ಹೆಸರಾಗಿತ್ತು. ಸ್ವಲ್ಪ ಪಾಪ್ಯುಲಾರಿಟಿ ಬಂತು ಅವನಿಗೆ. ಅವಾಗ ಏನು ಮಾಡೋದು, ಪಾಪ್ಯುಲಾರಿಟಿ ಬಂದಮೇಲೆ ಅದೇ ಥರದ ಹೋಟೆಲ್ಗಳನ್ನು ಶುರು ಮಾಡ್ತಾನೆ ಅಲ್ಲಿ ಅಲ್ಲಿ ಅಲ್ಲಿ. ಅದು ಹೈವೇ ಪಕ್ಕಕ್ಕೆ, ನಿಮ್ಗೆ ಗೊತ್ತಿದೆ ಸರ್ವ್ ಸ್ಟೇಷನ್ಗಳಲ್ಲಿ ಹೈವೇ ಪಕ್ಕಕ್ಕೆ. ಎಷ್ಟು ಶುರು ಮಾಡ್ತಾನೆ ಅಂದರೆ 1009 ಸ್ಟೇಷನ್ಸ್ಗಳಲ್ಲಿ ಅವನು ರೆಸ್ಟೋರೆಂಟ್ಗಳನ್ನು ಶುರು ಮಾಡಿ ಫ್ರೈಡ್ ಚಿಕನ್ ಅನ್ನ ಮಾಡ್ತಾನೆ. ಆದರೆ ನೋಡಿ ಸಮಯ ಆಗಿರುತ್ತೆ, ಫುಲ್ ಸಕ್ಸಸ್ಫುಲ್ ಆಗಿರ್ತಾನೆ ಅವನು. ಆದರೆ ಸರ್ಕಾರದಿಂದ ಆದೇಶ ಬರುತ್ತೆ, ಹೈವೇಗಳೆಲ್ಲ ಹೊಡೆದು ದೊಡ್ಡ ಮಾಡ್ತಾರೆ ಅವರು. ನಮ್ಮನ್ನು ಮಾಡ್ತಿರ್ತಾರೆ. 1009 ಹೈವೇಗಳು ಇರುವಂತಹ ಅಷ್ಟೂ ರೆಸ್ಟೋರೆಂಟ್ಗಳು ಅವನು ತೆರವುಗೊಳಿಸಬೇಕಾಗುತ್ತೆ. ಮತ್ತೆ 0 ಬರ್ತಾನ. ಅಷ್ಟಾದರೂ ಅವನು ಎದೆಗೊಂದಲ್ಲ. ಏನ್ ಮಾಡ್ತಾನೆ ಅಂದ್ರೆ, ನಾನು ಆ ರೆಸ್ಟೋರೆಂಟ್ಗಳನ್ನ ತೆಗೆಯೋ ಬದಲು ಯಾಕೆ ನನ್ನ ಫ್ರಾಂಚೈಸಿ ಕೊಡೋದಿಲ್ಲ, ಟೇಸ್ಟ್ ನಾನು ರೆಡಿ ಮಾಡ್ತೇನೆ, ನೀವು ಮಾಡಿ, ನನ್ನ ಹೆಸರಲ್ಲಿ ನೀವು ಮಾಡಿ ಅಂತೇಳಿ ಎಲ್ಲ ಅಂಗಡಿಗಳಿಗೆ ಹೋಗಿ, ಎಲ್ಲ ರೆಸ್ಟೋರೆಂಟ್ಗಳಿಗೆ ಹೋಗಿ ಅದನ್ನು ಮಾರೋ ವ್ಯವಸ್ಥೆ ಮಾಡ್ತಾನೆ. ಒಂದು ದಿನಕ್ಕೆ ಅದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತೆ. ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂದರೆ, ಅಮೇರಿಕಾದಲ್ಲಿ ಸುಮಾರು 30,000 ರೆಸ್ಟೋರೆಂಟ್ಗಳಲ್ಲಿ ಅದನ್ನು ಬಳಸೋದಕ್ಕೆ ಶುರು ಮಾಡ್ತಾರೆ. ಆ ಸಮಯಕ್ಕೆ ಅವನು ವಯಸ್ಸು ಎಷ್ಟಾಗಿರುತ್ತೆ ಗೊತ್ತಾ? 65 ವರ್ಷ. ನಾನು ನಿಮ್ಗೆ ಸ್ಟೋರಿ ಶುರು ಮಾಡಿದ್ದು 65 ವರ್ಷದವರೆಗೆ ಅವನು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿದ್ಮೇಲೆ ಅವನಿಗೆ ಸಕ್ಸಸ್ ಸಿಗುತ್ತೆ. ಆ 65 ವರ್ಷ ಆದಮೇಲೆ ಇವತ್ತಿಗೆ ಎಲ್ಲಿದೆ ಆ ಸಂಸ್ಥೆ ಅಂತ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, KFC ಅಂತ ಕೇಳಿರ್ತೀವಿ ನೀವು, ಬೋರ್ಡ್ ನೋಡಿದ್ದೀರಾ? ಕೆಂಟಕಿ ಫ್ರೈಡ್ ಚಿಕನ್ ಅದರ ಹೆಸರು. ಕೆಂಟಕಿ ಅನ್ನೋದು ಅವನಿರೋ ರಾಜ್ಯ, ಫ್ರೈಡ್ ಚಿಕನ್ ಅವ್ನು ಮಾರಿರೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಪ್ರಪಂಚದಲ್ಲಿ 145 ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ ಅದರ ಫ್ರಾಂಚೈಸಿ ಇದೆ. ಹಾಗಾಗಿ ಆ 65 ವರ್ಷದಿಂದ ಅವನ 90ನೇ ವಯಸ್ಸಿನವರೆಗೂ ಕೂಡ ಅವನು CEO ಆಗಿದ್ದಾದರು. 90 ವರ್ಷ ಬದುಕಿದ ನಾನು. ಅಂದರೆ ನಾವು ಸಾಕಷ್ಟು ಬಾರಿ ಏನು ಅನ್ಕೊಳ್ತೀವಿ ಜೀವನದಲ್ಲಿ ಅಂದರೆ, 60 ವರ್ಷ ಆಯಿತು ಅಂದರೆ ನಾವು ರಿಟೈರ್ಮೆಂಟು, ಮನೇಲಿ ಆರಾಮಾಗಿ ಟಿ ವಿ ಹಾಕೊಂಡು ಊಟ ಮಾಡಿಕೊಂಡು ಕೂತ್ಕೊಂಡ್ರೆ ಮುಗೀತು ಲೈಫು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿರ್ತೀವಿ. ಖಂಡಿತವಾಗ್ಲೂ ಜೀವನ ಕೆಲವೊಬ್ಬರಿಗೆ 60 ವರ್ಷ ಆದಮೇಲೆ ಶುರು ಆಗುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂದರೆ, ಎಲ್ಲಿಯವರೆಗೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳಲು, ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಮ್ಗೆ ಅನ್ಸಲ್ವೋ ಅಲ್ಲಿವರೆಗೆ ಬರಲ್ಲ. ಅದಕ್ಕೆ ಅಷ್ಟು ಸರಳವಾಗಿ ಸ್ಯಾಟಿಸ್ಫೈ ಆಗಬಾರ್ದು. ಭಾಳ ಜನ ಅನ್ಕೊಂಡಿರ್ತೀವಿ, ಮಗ ಇದ್ದಾನೆ, ಮಗಳಿದ್ದಾಳೆ, ಮದುವೆ ಮಾಡ್ತೀವಿ, ನಮಗೆ ಜವಾಬ್ದಾರಿ ಮುಗೀತು. ದೇವ್ರು ಇದ್ರು ಅಷ್ಟೇ, ದೇವ್ರು ಕೊಟ್ಟರು ಅಷ್ಟೇ, ಕೊಡದಿದ್ರು ಅಷ್ಟೇ, ಇಟ್ಟರು ಅಷ್ಟೇ, ತಗೊಂಡೋದ್ರು ಅಷ್ಟೇ. ಬೇಡ. ಇದು ಒಂದನೇ. ಎರಡನೇದು, ನಿಮಗೆ ನಿರಂತರವಾಗಿ